ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಏನು ಮಾಡ್ತಾ ಇದೆಯಾ? ಇಷ್ಟು ಸಿಕ್ಕಿದ್ದಾವೆ. ಹೂವು ಅರಳಿದ್ದಾವೆ ಅಂತಂದರೆ ವಾರ ಇದು ಅಮ್ಮನ ಮನೆಯಿಂದ ಬ್ಲಾಗ್ ಆಗಿರುತ್ತೆ. ಏನು ಕೊಡಿಸ್ತೀಯಾ? ಏನು ಕೊಡಿಸ್ತೀಯಾ? ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತೇನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಇದು ಇಲ್ಲಿ ರೆಡಿಯಾಗಿ ಇವಾಗ ಅಮ್ಮನ ಮನೆಗೆ ಹೋಗೋದು. ಬೆಳಗ್ಗೆನೇ ಕೆಲಸ ಎಲ್ಲ ಮುಗಿಸಿದ್ದೀವಿ. ಸ್ವಲ್ಪ ಬಟ್ಟೆ ತೊಳೆಯೋದಿತ್ತು, ಯಾಕೋ ಗೊತ್ತಿಲ್ಲ, ಇವತ್ತು ಬಿಸಿಲೇ ಇಲ್ಲ, ಫುಲ್ ಮೋಡ ಥರ ಆಗಿಬಿಟ್ಟಿತ್ತು. ಮತ್ತು ಅದು ನಾವು ಹೋಗೋ ಅಷ್ಟರಲ್ಲಿ ಒಣಗಲ್ಲ, ಹಾಗೆ ತೆಗ್ದಾಕೋದ್ರೆ ಸ್ಮೆಲ್ ಬರುತ್ತೆ, ಬಟ್ಟೆ ಎಲ್ಲ ಹಾಳಾಗುತ್ತೆ. ಹಾಗಾಗಿ ಬಟ್ಟೆ ತೊಳೆಯೋದು ಬೇಡ ಅಂತ ಅಂದ್ಕೊಂಡು ಹಾಗೇ ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಸ್ವಲ್ಪ ಹೂವಿದೆ, ನಾನು ನಾಳೆನೇ ಬರ್ತೀವಿ ವಾಪಸ್, ಒಂದೇ ದಿನ ಅಷ್ಟೇ, ಇವತ್ತು ಹೋಗಿ ನಾಳೆ ಬರೋದು. ಮತ್ತು ಇನ್ನು ನಾಳೆ ಜಾತ್ರೆ ಇದೆ, ಹಾಗಾಗಿ ಹೋಗ್ತಾ ಇದ್ದೀವಿ. ಹೂವೆಲ್ಲ ಎತ್ಕೊಂಡು ಹೋಗೋಣ, ಮತ್ತೆ ಬಿಟ್ಟೋದ್ರೆ ಎಲ್ಲ ವೇಸ್ಟ್ ಆಗುತ್ತೆ, ಹಾಗಾಗಿ ಎತ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಹೂವು ಎತ್ತೋದಕ್ಕೆ ಬಂದ್ವಿ. ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿತ್ತು, ಪಾತ್ರೆ ತೊಳೆದಾಯಿತು. ಇವತ್ತು ಬೆಳಗ್ಗೆ ತಿಂಡಿಗೆ ಟೊಮೊಟೊ ಬಾತ್ ಮಾಡ್ತಾಯಿದ್ದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ಇದು ಬಟಾಣಿ ಕಾಳು ಮತ್ತು ಕಡಲೆಬೀಜ ಎಲ್ಲ ನೆನೆಸಿ ಹಾಕಿದ್ದೆ. ಕಡಲೆಬೀಜ ನೆನೆಸಿ ಹಾಕಿದರೆ ಒಂಥರ ಹಸಿ ಕಡಲೆಬೀಜದ ಥರ ಟೇಸ್ಟ್ ಬರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಟೊಮೊಟೊ ಬಾತ್ ಅಂತೂ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅದ್ರ ಜೊತೆ ಚಟ್ನಿ ಇದ್ರೂ ಚೆನ್ನಾಗಿರುತ್ತೆ, ಅಥವಾ ಹಾಗೆ ಬೇಕಾದ್ರೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಿತ್ಯಗೂ ಫೇವ್ರೇಟ್ ಅಂತ ಹೇಳ್ಬೋದು. ಬಟ್ ಲಡ್ಡುಗೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ಅವಳಿಗೆ ಚಪಾತಿ, ದೋಸೆ, ರೊಟ್ಟಿ ಈ ಥರ ಎಲ್ಲ ಲಡ್ಡುಗೆ ಇಷ್ಟ ಆಗುತ್ತೆ. ನಿತ್ಯಗೆ ಪಲಾವು, ಟೊಮೊಟೊ ಬಾತ್ ಈ ಥರ ನಿತ್ಯಗೆ ಇಷ್ಟ ಆಗುತ್ತೆ. ನನ್ನ ಮಗಳು ಹಾಡು ಕೇಳಿಸ್ಕೊಳ್ರಿ. ಮುಂದಕ್ಕೆ ಹೇಳ್ಬೇಕಾರೆ ಎರಡು ಲೈನ್ ಹೇಳಿದ್ರೆ ಏನು ಮಾಡ್ತಾ ಇದೀಯಾ? ಏನದು? ಬೇಳೆ ತಿಂತಿದ್ಯಾ? ಲಡ್ಡುಗೆ ಹೆಸರು ಬೇಳೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹೆಸರು ಬೇಳೆ ತಿಂತಾ ಇದ್ದಾಳೆ. ಇವತ್ತು ರಜಾ ಇದೆ, ಇವತ್ತು ಸಂಡೇ, ಮತ್ತು ನಾಳೆನೂ ಕೂಡ ರಜಾ ಇದೆ. ಹಾಗಾಗಿ ಇವತ್ತು ಹೋಗಿ ನಾಳೆ ಬರೋಣ ಅಂತ. ನಮಗೊಂದು ಊರಿಗೆ ಹೋಗೋದಕ್ಕೆ ರೀಸನ್ ಬೇಕಷ್ಟೇ, ಹೋಗ್ತಾ ಇರ್ತೀವಿ. ರಜಕ್ಕೆ ಹೋಗಬೇಕು, ಇನ್ನೇನು ರಜಾ ಕೊಡ್ತಾರೆ ಅಷ್ಟರಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಹೋಗಬೇಕು. ಅಷ್ಟರಲ್ಲಿ ಒಂದಿನ ಹೋಗಿ ಬಂದ್ಬಿಡೋಣ ಅಂತ. ಚೆನ್ನಾಗಿ ಹೂವು ಅರಳಿದ್ದಾವೆ ಅಂತ ಅಂದರೆ ವಾರಕ್ಕೆ 2 ದಿನ ತೆಗಿತೀನಿ, ಆದರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ನೀನು ಸ್ನಾನ ಮಾಡಿದ್ಯಾ? ಸ್ನಾನ ಮಾಡಿ ಹೂವು ಎತ್ತುತ್ತೀಯಾ? ಬರೋಲ್ಲ ಬಂಗಾರ, ಇದು ಸ್ವಲ್ಪ ಕಷ್ಟ ಇದೆ ಎತ್ತೋದು. ತುಂಬ ಫೋರ್ಸಾಗಿ ಎತ್ತಿದ್ರೆ ಕಟ್ಟಾಗ್ಬಿಡುತ್ತೆ. ಹಾಗೆ ಇದನ್ನು ಬಿಸಿಲಲ್ಲಿ ಎತ್ತಕ್ಕೋದ್ರೆ ಚೆನ್ನಾಗಿ ಬರುತ್ತೆ, ಮೋಡ ಇದ್ದಾಗೆಲ್ಲ ಬರಲ್ಲ. ಈ ಥರ ತೋಟ ಪೂರ್ತಿ ಬರಬೇಕು. ಒಂದು ಮಾರಿನ ಮೇಲಾಗುತ್ತೆ, ಸುಮ್ಮನೆ ಬಿಟ್ಟರೆ ವೇಸ್ಟ್ ಆಗುತ್ತೆ, ಎಲ್ಲದನ್ನು ಎತ್ಕೊಂಡು ಹೋಗ್ತೀವಿ. ಇಷ್ಟು ಸಿಕ್ಕಿದ್ದಾವೆ. ಮನೆ ಹಿಂದೆ ಸ್ವಲ್ಪ ಇದ್ದಾವೆ, ಇದು ದೊಡ್ಡ ಕವರಲ್ಲಿ ಈ ಥರ ಸ್ವಲ್ಪ ಕಾಣಿಸ್ತಿದ್ದಾವೆ, ಬಟ್ ಜಾಸ್ತಿ ಇದ್ದಾವೆ ಹೂವಿದು. ಮನೆ ಹಿಂದೆ ಗಿಡದಲ್ಲಿ ಸ್ವಲ್ಪ ಇದ್ದಾವೆ ನೋಡಿ. ಹೂವೆಲ್ಲ ಖಾಲಿ ಮಾಡಿದ್ದೀನಿ, ಇವಾಗ ಅಲ್ಲಿಗೂ ಹೋಗಿ ಎತ್ಕೊಂಡು ಬರ್ತೀನಿ. ಅಲ್ಲಿ ಹೂವು ಎತ್ಕೊಂಡು ಬರ್ತೀನಿ. ಅಲ್ಲೇನು ಮಾಡ್ತಾ ಇರೋದು? ಕೇಕು. ಅದನ್ನು ನಾನು ಕೇಳಿಸ್ತೀನಿ, ಅದನ್ನು ಹಾಳು ಮಾಡ್ತೀನಿ ನಾನೀಗ. ಲಡ್ಡು ಏನು ಬೇಡಮ್ಮ, ಮನೆ ಮುಂದೆ ಏನಮ್ಮ ಅದು ಮಣ್ಣಲ್ಲಿ ಮಾಡ್ತಾ ಇರೋದು? ಇಲ್ಲೂ ಕೂಡ ಹೂವೆಲ್ಲ ಚೆನ್ನಾಗಿದೆ, ಬಟ್ ಜಾಸ್ತಿ ಇರಲ್ಲ ಅಷ್ಟೇ, ಪಾಟಲ್ಲಿ ಇದೆಯಲ್ಲ ಹಾಗಾಗಿ. ಆದರೆ ಒಂದೊಂದು ಹೂವು ಕೂಡ ತುಂಬ ದಪ್ಪ ಇದೆ, ಚೆನ್ನಾಗಿ ಬಿಟ್ಟಿದೆ. ಅವತ್ತು ಮರ ಬಿದ್ದಿತ್ತಲ್ಲ, ಅದು ಎಷ್ಟು ಚೆನ್ನಾಗಿತ್ತು ಎಲೆ ಎಂಬು ಅಂತಂದರೆ, ಪೂರ್ತಿ ಅಡ್ಕೆ ಮರದ ಮೇಕೆ ಹಬ್ಬಿತ್ತು. ಅದು ಮರ ಇದ್ರ ಮೇಲೆ ಬಿದ್ದಿದ್ದರಿಂದ ಪೂರ್ತಿ ಎಲೆ ಎಂಬೆಲ್ಲ ಕೆಳಗೆ ಎಳ್ಕೊಂಡು ಬಿದ್ದಿದೆ. ಆ ರೀಸನಿಂದ ಪೂರ್ತಿ ಎಲೆ ಎಂಬು ಒಣಗೋಯ್ತು. ಅಂದರೆ ಪಕ್ಕದಲ್ಲಿ ಸ್ವಲ್ಪ ಹೋಗಿ ಒಂದು 2-3 ಅಡಿಕೆ ಮರಕ್ಕೆ ಅಂಟ್ಕೊಂಡು ಬೆಳೆದಿತ್ತಲ್ಲ, ಅದು ಸ್ವಲ್ಪ ಇದೆ. ಮೇಯ್ನ್ ಇದ್ದಿದೆ ಇಲ್ಲಿ ನೋಡಿ, ಎಷ್ಟು ದೊಡ್ಡದು ಅಂತ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ ಇವಾಗ ನೋಡೋದಕ್ಕೆ, ಏನೂ ಮಾಡೋದಕ್ಕಾಗೋದಿಲ್ಲ. ಈಗ ಅಪ್ಪನಿಗೋಸ್ಕರ ಎಲೆ ಎಲ್ಲ ಕುಯ್ಕೊಂಡು ಇವಾಗ ಊರಿಗೆ ಹೊರಟ್ವಿ. ಅಪ್ಪ ನೈಟ್ ಟೈಮ್ ಎಲೆ ಹಾಕ್ಕೊಳ್ತಾರೆ, ಹಾಗಾಗಿ ನಾನು ಪ್ರತಿ ಸಲ ಹೋಗುವಾಗ ಅಥವಾ ಅಪ್ಪನೇ ಇಲ್ಲಿಗೆ ಬಂದಾಗ ಮಿಸ್ ಇಲ್ಲದೆ ಎಲೆ ಕೊಟ್ಟು ಕಳಿಸ್ತೀನಿ. ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಬಿಳಿಯೋದೆಲೆ.
ಹಾಗೆ ಇವಾಗ ಎಲ್ಲರೂ ರೆಡಿಯಾಗಿ ಸ್ವಲ್ಪ ದೂರದವರೆಗೂ ನನ್ನ ಹಸ್ಬೆಂಡ್ ಬೈಕಲ್ಲಿ ಡ್ರಾಪ್ ಮಾಡಿ ಹೋದರು. ಅಲ್ಲಿಂದ ನಾವು ಇವಾಗ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಮತ್ತು ಅಲ್ಲಿಂದ ಆಟೋದಲ್ಲಿ ಹೋಗಬೇಕು ಸ್ವಲ್ಪ ದೂರ, 1-2 ಕಿಲೋಮೀಟರ್. ಇಲ್ಲ ಅಂತಂದರೆ ಅಪ್ಪನಿಗೆ ಫೋನ್ ಮಾಡ್ತೀನಿ, TVS ತೊಗೊಂಡು ಬರ್ತಾರೆ, ಎಲ್ಲರೂ ಕೂಡ ಹೋಗ್ತೀವಿ. ಹೇಗಾಗುತ್ತೆ ಹಾಗೆ. ಇವಾಗ ನಾವು ಬಸ್ ಹತ್ತಿದಾಗ ಸೀಟ್ ಸಿಕ್ತು, ಬಟ್ ಕೊನೆಗೆ ಸಿಕ್ಕಾಬಟ್ಟೆ ರಶ್ ಆಯಿತು. ಹೇಗೆ ಅಂತಂದರೆ ನಾವು ಇಳಿತೀವ ಇಲ್ವಾ ಅನ್ನೋ ಅಷ್ಟು ಜನ ಮುಂದೆ ನಿಂತಿದ್ರು. ಅಲ್ಲಿಂದ ನಾನು ಲಡ್ಡು ಎತ್ಕೊಂಡು ಬ್ಯಾಗ್ ತೊಗೊಂಡು ಹೋಗೋದಿದೆಯಲ್ಲ, ಸಿಕ್ಕಾಪಟ್ಟೆ ಕಷ್ಟ. ಹಾಗಾಗಿ ಬಸ್ಸಲ್ಲಿ ಓಡಾಡೋದೇ ಬೇಡ ಅಂತ ಅನಿಸ್ಬಿಡುತ್ತೆ. ಆ ಥರ ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಒಂದೊಂದು ಸಲ ಬಸ್ಸೇ ಖಾಲಿರುತ್ತೆ, ಬಟ್ ಒಂದೊಂದು ಸಲ ಹೇಗೆ ಅಂತಂದರೆ ಫುಲ್ಲು ಉದ್ದಕ್ಕೂ ಜನ ನಿಂತಿರ್ತಾರೆ. ಹಾಗಾಗಿ ತುಂಬ ಕಷ್ಟ. ಹೋದ್ವಿ, ಅಲ್ಲಿ ಚೆನ್ನಾಗಿ ಮಾತಾಡಿಕೊಂಡು ಬೇಗ ಬಸ್ ಸಿಕ್ತು, ಬೇಗನೆ ಮನೆಗೆ ಹೋದ್ವಿ. ಅಮ್ಮನ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿದ್ವಿ. ಇದು ನೆಕ್ಸ್ಟು ಡೇ ವ್ಲಾಗಿದು. ಜಾತ್ರೆ ಇತ್ತು, ಹಾಗಾಗಿ ಕಡುಬು, ಪಲ್ಯ, ಚಟ್ನಿ ಬೆಳಗಿನ ತಿಂಡಿ. ಮಕ್ಳಿಗೆ ಇಷ್ಟ ಅಂತ ಅಮ್ಮ ನಾವು ಹೋಗ್ತೀವಿ ಅಂತ ಅಂದರೆ ದೋಸೆ, ಇಡ್ಲಿ ಅಥವಾ ಕಡುಬು ಏನಕ್ಕಾದ್ರೂ ನೆನೆಸಿಟ್ಟಿರ್ತಾರೆ. ಇವತ್ತು ಕಡುಬು ಮಾಡೋದಕ್ಕೆ ಅಂತ ಮಿಕ್ಸ್ ತರಕಾರಿ, ಪಲ್ಯ, ಚಟ್ನಿ. ನಾನಿವಾಗ ಪಲ್ಯ ಮಾಡ್ತಾಯಿದ್ದೆ, ಅಮ್ಮ ಈ ಕಡೆ ಕಡುಬು ಮಾಡ್ತಾಯಿದ್ರು. ಒಲೆ ಮೇಲೆ ಈ ಥರ ಪಾತ್ರೆಲಿಟ್ಟು ಮಾಡ್ತಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಕವರೆಲ್ಲ ಯೂಸ್ ಮಾಡಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಹಾಗೇ ಮಾಡೋದು. ಬೆಳಗಿನ ತಿಂಡಿ ರೆಡಿ ಆಯಿತು. ನನಗೆ ತುಂಬಾ ಇಷ್ಟ ಆಯಿತು, ಟೇಸ್ಟ್ ಅಷ್ಟು ಚೆನ್ನಾಗಿ ಬಂದಿತ್ತು. ನನಗೆ ಚಟ್ನಿ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ, ಪಲ್ಯ ಜೊತೆ ಸ್ವಲ್ಪ ತೊಗೊಳ್ತೀನಿ ಅಷ್ಟೇ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ತರಕಾರಿ, ಪಲ್ಯ, ಕಡುಬು. ಹಾಗೆ ಇವತ್ತು ಸೋಮವಾರ ಇದ್ದಿದ್ದರಿಂದ ವಾರ ಆಯಿತು, ಹಾಗಾಗಿ ನೆಲ ಎಲ್ಲ ಒರೆಸ್ಕೊಟ್ಟೆ. ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ನೆಲ ಒರೆಸ್ಕೊಟ್ಟೆ, ಅಮ್ಮ ಪೂಜೆ ಮಾಡ್ತಾರೆ ಅಂತ. ಪುಟ್ಟು ಮನೆ ತುಂಬ ಟೈಮ್ ಏನು ತೊಗೊಳೋದಿಲ್ಲ ಅದೆಲ್ಲ ಕ್ಲೀನ್ ಮಾಡೋದಕ್ಕೆ. ಅಲ್ಲಿ ನೆಲ ಒರೆಸ್ತೀನಿ ಅಂತಂದರೆ 1-2 ಅವರ್ ಮೇಲೆ ಬೇಕು, ಬಟ್ ಇಲ್ಲ ಆ ಥರ ಅಲ್ಲ. ನಾನು ಈ ಕಡೆ ಬಾಗಿಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ರೆ ನನ್ನ ಮಗಳು ನಾನು ಈ ಕಡೆ ಬಾಗಿಲು ಕ್ಲೀನ್ ಮಾಡಿಕೊಡ್ತೀನಿ ಅಂತ ಬಟ್ಟೆ ತೊಗೊಂಡು ಒರೆಸ್ತಾ ಇದ್ಲು. ಅವಳು ಎಷ್ಟು ನೀಟಾಗಿ ಮಾಡ್ತಾಳೆ ಅನ್ನೋದಲ್ಲ, ಬಟ್ ಮಾಡಲೇಬೇಕು ಅಂತ ಎಷ್ಟು ಇಂಟ್ರೆಸ್ಟಿಂದ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳಲ್ವ, ನೋಡಿದ್ರೇ ಖುಷಿ ಆಗುತ್ತೆ. ಯೂಟ್ಯೂಬ್ ಇರೋದ್ರಿಂದ ಇಷ್ಟೆಲ್ಲ ಮೆಮೊರಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. ಆವಾಗಿಗೂ ಇವಾಗಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಎಲ್ಲರಲ್ಲೂ ಅಲ್ವಾ ಬದಲಾವಣೆ ಆಗೇ ಆಗುತ್ತೆ. ನೋಡಿದ್ರೇ ಒಂಥರ ಖುಷಿ ಆಗುತ್ತೆ. ಈ ಮೆಮೊರಿ ಎಲ್ಲ ಮುಂದೆ ಸಿಗುತ್ತೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಅಮ್ಮನ ಮನೆಯಿಂದ ವ್ಲಾಗ್ ಆಗಿರುತ್ತೆ. ಇವತ್ತು ಜಾತ್ರೆ ಇತ್ತು, ಹಾಗಾಗಿ ಬಂದಿದ್ವಿ. ಅಂದರೆ ಈ ಊರಲ್ಲಿ 3 ಜಾತ್ರೆ ಆಗುತ್ತೆ, ಅದ್ರ ಬಗ್ಗೆ ಮುಂದೆ ತಿಳಿಸ್ತೀನಿ. 2 ಜೋರಾಗಿ ಅಂತಂದರೆ ನಮ್ಮ ಕಡೆಯವರು ಮಾಡ್ತಾರೆ, ಇನ್ನೊಂದು ಆ ಕಡೆಯವರು ಮಾಡ್ತಾರೆ. ನಾವು ಜಸ್ಟ್ ಹೋಗಿ ಮಂಗಳಾರತಿ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ಅದ್ರ ಬಗ್ಗೆ ಮುಂದೆ ವ್ಲಾಗಲ್ಲಿ ಡೀಟೇಲಾಗಿ ಹೇಳ್ತೀನಿ. ಆ ಲಡ್ಡು ಏರ್ ಕಟ್ ಮಾಡಿಸ್ಬೇಕು, ಅವಳು ಇನ್ನೂ ಸ್ನಾನ ಮಾಡಿಸಿ ರೆಡಿ ಮಾಡಿಲ್ಲ. ಏರ್ ಕಟ್ ಮಾಡಿಸಿ ಬಂದು ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಫೋನ್ ಮಾಡಿದ್ದೆ, ಅವ್ರು ಇನ್ನೂ ಬಂದಿಲ್ಲ ಅಂತಂದರು. ಅದಕ್ಕೋಸ್ಕರ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ತಿಂಡಿ ಎಲ್ಲ ಆಯಿತು. ಕಡುಬು, ಪಲ್ಯ, ಚಟ್ನಿ ಇವತ್ತಿನ ತಿಂಡಿ ಆಗಿತ್ತು. ದೇವಸ್ಥಾನದ ಹತ್ರ ಹೋಗಬೇಕು, ಲೇಟು, ಒಂದು 12:30 1 ಗಂಟೆ ಅಷ್ಟರಲ್ಲಿ ಹೋಗ್ತೀವಿ. ಅಷ್ಟರಲ್ಲಿ ಲಡ್ಡುನ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದು ಅವಳನ್ನ ರೆಡಿ ಮಾಡಬೇಕು. ನಾನು ಲಡ್ಡುನ ಏರ್ ಕಟ್ ಮಾಡಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ. ಅಮ್ಮ ಅಷ್ಟರಲ್ಲಿ ಹಸು ಎಲ್ಲ ಕಟ್ಟಿ ಮೇವು ಹಾಕಿ ಬರ್ತೀನಿ ಇತ್ಲಿಗೆ ಅಂತ ಹಸುಗಳು ನೋಡ್ಕೊಂಡು ಹೋಗ್ತಾಯಿದ್ರು. ಅವಕ್ಕೆಲ್ಲ ಮೇವು ಹಾಕಿ ಎಲ್ಲ ರೆಡಿ ಮಾಡಿ ಬಂದರೆ ಮತ್ತು ಮಧ್ಯಾಹ್ನ ತನಕ ಏನೂ ಕೆಲಸ ಇರೋದಿಲ್ಲ ಅಂತ. ನನ್ನ ರೊಟೀನ್ ಹೇಗಿರುತ್ತೆ ಆಲ್ಮೋಸ್ಟ್ ಅಮ್ಮನ ರೊಟೀನು ಹಾಗೇ ಇರುತ್ತೆ. ಹಸುಗಳು ಇದೆಯಲ್ಲ, ಹಾಗಾಗಿ ಅಲ್ಲಿಂದ ಲಡ್ಡು ನಾನು ಶಾಪ್ಗೆ ಹೋದ್ವಿ. ಅಲ್ಲಿ ಏರ್ ಕಟ್ ಮಾಡಿಸ್ತಾ ಇದ್ದೆ. ಹಿಂದೆ ಹೇಳಿದೆ ನಾನು 3 ಜಾತ್ರೆ ಆಗುತ್ತೆ ಅಂತ. ಹೇಗೆ ಅಂತಂದರೆ 3 ಜನ ಅಂದರೆ 3 ಭಾಗದಲ್ಲಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಒಂದು ಇವಾಗ ರೀಸೆಂಟಾಗಿ ಒಂದು ಜಾತ್ರೆ ಆಯಿತು, ಬಸವನದೇವ್ರ ಜಾತ್ರೆ ಅಂತ ಶೇರ್ ಮಾಡಿದ್ವಲ್ಲ, ಅದು ನಾವು. ಅದು ಹೇಗೆ ಅಂತಂದರೆ ಜಾತ್ರೆ ಖರ್ಚು ಅಂತ ಎಲ್ಲರೂ ಮನೇಲೂ ಇಷ್ಟಿಷ್ಟು ಅಂತ ತೊಗೊಳ್ತಾರೆ. ಅಂತಂದರೆ ಅದು ಮೇಂಟೆನೆನ್ಸ್ಗೆ, ಊಟ ಹಾಕೋದಕ್ಕೆ, ಈ ಥರ. ಅಂದರೆ ಬೇರೆಯವರು ಕೂಡ ಊಟದ ಖರ್ಚು ಅಂತ ಕೊಡ್ತಾರೆ. ಅಂತಂದರೆ ಅವ್ರಿಗೆ ಇಷ್ಟ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ಅಕ್ಕಿ ಕೊಡಿಸ್ತಾರೆ ಅಥವಾ ಏನಾದ್ರೂ ಅವ್ರ ಕೈಲಾದಂತಹ ಸಹಾಯನ ಮಾಡ್ತಾರೆ. ಬಟ್ ಇವಾಗ 3 ಜನ ಅಂದರೆ 3 ಕಡೆ ಏನು ಡಿವೈಡ್ ಆಗಿರ್ತಾರೆ, ಅವರು ಒಂದೊಂದು ಜಾತ್ರೆಗೆ ಒಬ್ಬರು ಖರ್ಚು ಕೊಡ್ತಾರೆ. ಇವಾಗ ಬಸವನದೇವ್ರ ಜಾತ್ರೆಗೆ ನಾವು ಕೊಟ್ಟರೆ ಮತ್ತು ಇನ್ನೊಂದು ಜಾತ್ರೆ ಆಗುತ್ತೆ, ವನ್ನಂದೇವ್ರ ಜಾತ್ರೆ ಅಂತ. ಅದನ್ನ ಎಲ್ಲರೂ ಕೂಡ ಜಾತ್ರೆ ಮಾಡ್ತಾರೆ, ಬಟ್ ಅದಕ್ಕೆ ಯಾರೂ ಖರ್ಚು ಕೊಡೋದಿಲ್ಲ ನಮ್ಮ ಕಡೆಯವರು. ಮತ್ತು ಇನ್ನೊಂದು ಇವಾಗ ಬನಶಂಕರಮ್ಮ ದೇವಿಯವ್ರದ್ದು ಜಾತ್ರೆ ಆಗ್ತಾ ಇದೆಯಲ್ಲ, ವನ್ನಂದೇವರು ಮತ್ತು ಬಸವನದೇವರು, ಇವು 2 ಕಡೆಯವರು ಕೂಡ ಆ ಜಾತ್ರೆಗೆ ಖರ್ಚು ಕೊಡೋದಿಲ್ಲ. ಎಲ್ಲರೂ ಒಟ್ಟಿಗೆ ಜಾತ್ರೆ ಮಾಡ್ತಾರೆ. ಅಂದರೆ ತುಂಬ ಜೋರಾಗಿ ಅವರು ಜಾತ್ರೆ ಮಾಡ್ತಾರೆ. ನಾವು ಹೋಗ್ತೀವಿ, ಮಂಗಳಾರತಿ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಬರ್ತೀವಿ. ನಮ್ಮ ಜಾತ್ರೆ ಅಂದ್ರೂ ಅಷ್ಟೇ, ಅವರು ಬರ್ತಾರೆ, ಮಂಗಳಾರತಿ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ಜಾತ್ರೆ ಎಲ್ಲ ಚೆನ್ನಾಗಾಗುತ್ತೆ, ಅಂದರೆ ಖರ್ಚು ಕೊಡೋದಿಲ್ಲ ಅಷ್ಟೇ. ಅವರು ಯಾರ್ಯಾರು ದೇವಸ್ಥಾನಕ್ಕೆ ನಡ್ಕೊಳ್ತಾ ಇರ್ತಾರಲ್ಲ, ಅವರು ಅದಕ್ಕೆ ಕೊಡ್ತಾರೆ. ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಸಿಂಪಲ್ಲಾಗಿ ಹೇಳಿದ್ದೀನಿ. ಜಾತ್ರೆಲಿ ಏನು ಕೊಡಿಸ್ತೀಯಪ್ಪ? ಜಾತ್ರೆಲಿ ಏನು ಕೊಡಿಸ್ತೀಯ? ಏನು ಕೊಡಿಸ್ತೀಯ? ಜಾಮೂನ್ ಬೇಕು, ಹಾಂ, ಜಿಲೇಬಿ ಬೇಕು.
ನಿಮಗೆ ಜೋರಾಗಿ ಮಾತಾಡಿದೆ ನಾನು ಅಂದರೆ ರಫಾಗಿ ಮಾತಾಡಿದೆ ಅಂತ ಅನ್ನಿಸ್ಬಹುದು. ಅಪ್ಪನಿಗೆ ಸ್ವಲ್ಪ ನಿಧಾನವಾಗಿ ಮಾತಾಡಿದರೆ ಕಿವಿ ಕೇಳಿಸೋದಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡಬೇಕು. ಹಾಗಾಗಿ ಜೋರಾಗೇ ಮಾತಾಡೋದು, ಅದು ರಫ್ ಅಲ್ಲ, ನಾವು ಮಾತಾಡೋದೇ ಆ ಥರ. ಈಗ ಎಲ್ಲರೂ ಕೂಡ ರೆಡಿಯಾಗಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಮಂಗಳಾರತಿ ಮಾಡಿಸ್ಕೊಂಡು ಮಕ್ಳಿಗೆ ಏನಾದ್ರೂ ಬೇಕಾದರೆ ಟಾಯ್ಸ್ ಎಲ್ಲ ತೊಗೊಂಡು ಊಟ ಮಾಡಿಕೊಂಡು ಕೊನೆಗೆ ಐಸ್ ಕ್ರೀಮ್ ತಿನ್ಕೊಂಡು ಬರೋದು. ಹಾಗೆ ಹೋಗ್ತಾ ಬಸವಣ್ಣ ದೇವ್ರದ್ದು ದೇವಸ್ಥಾನ ಕಾಣಿಸ್ತು, ಅಲ್ಲಿ ಕೈ ಮುಗಿದು ನಮಸ್ಕಾರ ಮಾಡಿ ಪ್ರಸಾದ ಎಲ್ಲ ತೊಗೊಂಡು ಹೊರಟ್ವಿ. ಈ ಥರ ಇತ್ತು ನಮ್ಮೂರಿನಲ್ಲಿ ಜಾತ್ರೆ. ಮುಂದೆ ತೋರಿಸ್ತೀನಿ. ಅಂದರೆ 3 ದಿನದಿಂದನೂ ಅವ್ರದ್ದು ಆಚರಣೆ ಎಲ್ಲ ಶುರುವಾಗಿರುತ್ತೆ. ನೋಡಿ ಇಷ್ಟು ದೂರ ದೇವಸ್ಥಾನ ಪಕ್ಕದಲ್ಲೇ ತೇರು, ಊರು ಸುತ್ತ ತೇರು ಒಂದು ರೌಂಡ್ ಮೆರವಣಿಗೆ ಬಂದಿರುತ್ತೆ. ಇವಾಗ ಎಲ್ಲರೂ ಕೂಡ ಮಂಗಳಾರತಿ ಮಾಡಿಸ್ತಾ ಇರ್ತಾರೆ. ನಾವು ಹೋದಾಗಲೂ ಸಿಕ್ಕಾಪಟ್ಟೆ ಜನ ಇದ್ದರು. ಮಂಗಳಾರತಿ ಮಾಡಿಸೋದಕ್ಕೆ ಎಷ್ಟೋ ಹೊತ್ತು ಟೈಮ್ ಆಯಿತು. ಬಟ್ ನಾವು ಊಟ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಲ್ಲಿ ಜನನೇ ಇಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿದ್ದಾರೆ. ಮುಂದೆ ತೋರಿಸ್ತೀನಿ, ಜನ ಇರಲಿಲ್ಲ. ಅಂದರೆ ಮಂಗಳಾರತಿ ಮಾಡಿಸಿ ಎಲ್ಲ ಖಾಲಿ ಆಗಿತ್ತು. ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ನನಗೆ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಇರೋದ್ರಿಂದ ಆಗನ್ಸುತ್ತೋ ಅಥವಾ ಎಲ್ರಿಗೂ ಇಷ್ಟ ಆಗುತ್ತೋ ಗೊತ್ತಿಲ್ಲ, ನನಗೆ ದೇವರು ಅಂತಂದರೆ ತುಂಬಾ ಇಷ್ಟ. ಏನೋ ಒಂಥರ ನಂಬಿಕೆ, ಕಾಣದ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ನನಗೆ ತುಂಬ ನಂಬಿಕೆ ಇದೆ. ಹಾಗಾಗಿ ನಾನು ಪ್ರತಿ ಸಲನೂ ಮಿಸ್ ಇಲ್ಲದೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತೀವಿ. ಅಂದರೆ ಬಸವಣ್ಣ ದೇವರು ಮತ್ತು ಹೊನ್ನಮ್ಮ ದೇವರಿಗೆ ನಾನು ಊರಿಗೆ ಹೋದಾಗೆಲ್ಲ ಹೋಗಿ ಬರ್ತಾ ಇರ್ತೀನಿ. ಬಟ್ ಈ ದೇವಸ್ಥಾನಕ್ಕೆ ಸ್ವಲ್ಪ ದೂರ, ಬರೋದು ಸ್ವಲ್ಪ ಕಡಿಮೆ. ಹಾಗಾಗಿ ವರ್ಷಕ್ಕೊಂದ್ಸಲ ಜಾತ್ರೆಯಲ್ಲಿ ಮಿಸ್ ಮಾಡೋದಿಲ್ಲ. ನೋಡಿ ಈ ಕಡೆ ಸೈಡ್ ಊಟಕ್ಕೆಲ್ಲ ಬಡಿಸ್ತಾ ಇದ್ದಾರೆ. ಈ ಕಡೆ ಎಲ್ಲ ಟಾಯ್ಸ್ದು ಆಟ ಸಾಮಾನು ಅಂಗಡಿಗಳೆಲ್ಲ ಇಟ್ಕೊಂಡಿದ್ರು. ಸ್ವೀಟ್ ಅಂಗಡಿ ಎಲ್ಲದೂ ಕೂಡ ಇರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸ್ವೀಟ್ ಏನೇನು ಬೇಕು ತೊಗೊಂಡ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಊಟ ಅಂತೂ. ಬೂಂದಿ ಪಾಯಸ, ಜಿಲೇಬಿ, ಮಜ್ಜಿಗೆ, ಅನ್ನ, ಸಾಂಬಾರು, ಉಪ್ಪಿನಕಾಯಿ, ಪಲ್ಯ, ಕೋಸಂಬರಿ ಎಲ್ಲದೂ ಕೂಡ ಇತ್ತು. ತುಂಬಾ ಚೆನ್ನಾಗಿತ್ತು. ಅಲ್ಲೇನೇನು ಬೇಕು ಎಲ್ಲ ತೊಗೊಂಡು ಕೊನೆಯದಾಗಿ ಐಸ್ ಕ್ರೀಮ್ ತೊಗೊಂಡು ತಿಂತಾ ಮನೆಗೆ ಬಂದ್ವಿ. ಇದಾಗಿತ್ತು. ಹಾಗೆ ಹೇಳಿದ್ನಲ್ಲ, ನನ್ನ ರೊಟೀನ್ ಯಾವ ಥರ ಇರುತ್ತೆ, ಅಮ್ಮನ ರೊಟೀನು ಅದೇ ಥರ ಇರುತ್ತೆ. ನಾವು ಎಲ್ಲಿಗೆ ಹೋದ್ರೂ, ಎಲ್ಲಿಂದ ಬಂದ್ರೂ ಅಥವಾ ಜಾತ್ರೆಗೆ ಹೋದ್ರೂ ನೆಕ್ಸ್ಟು ಸ್ಕೂಲ್ ಹತ್ರ ಎಲ್ಲ ಕ್ಲೀನ್ ಮಾಡೋದು, ಮತ್ತು ಅವಕ್ಕೆ ನೀರು ಕುಡಿಸೋದು, ಮೇವು ಹಾಕೋದು, ಜಾಗವನ್ನು ಕ್ಲೀನ್ ಮಾಡೋದು. ನೋಡಿ ಇವತ್ತು ನಿತ್ಯ ಈ ಥರ ತಲೆ ಬಾಚಿದ್ದೆ. ಸಿಂಪಲ್ಲಾಗಿದ್ರೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಿತ್ಯ ಕೂದಲಾಗಿರ್ಬೋದು, ಲಡ್ಡು ಕೂದಲಾಗಿರ್ಬೋದು ತುಂಬಾ ಚೆನ್ನಾಗಿ ಗ್ರೋತ್ ಇದೆ. ಅಂದರೆ ತುಂಬ ಶೈನಿಂಗಾಗಿ ಕಾಣಿಸುತ್ತೆ. ತುಂಬಾ ಹೆಲ್ದಿಯಾಗಿ ಕೂದಲು ಬೆಳೀತಾ ಇದೆ. ಹಾಗೆ ಕೂದಲು ಕೂಡ ತುಂಬ ದಟ್ಟವಾಗಿ ಬೆಳೆಯುತ್ತೆ. ಚೆನ್ನಾಗಿದೆ ಕೂದಲು ಇಬ್ಬರದ್ದು ಕೂಡ. ಲಡ್ಡುಂದಂತೂ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ಕಳ್ಳಿ ಥರ ಬೆಳೀತಾ ಇದೆ ಅಂತ. ಅಷ್ಟು ಕೂದಲು ದಪ್ಪ ಚೆನ್ನಾಗಿ ಬೆಳೀತಾ ಇದೆ. ಹಾಗಾಗಿ ಏರ್ ಕಟ್ ಮಾಡಿಸ್ಕೊಂಡು ಬಂದಿದ್ದೆ. ಅದು ಕೋಟ್ ತೆಗೆದ್ರೂ ಕೂಡ ಈ ಅಂಗೀಲಿ ಏನೋ ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಅಮ್ಮನ ಜೊತೆ ಮಾತಾಡ್ತಾ ಇದ್ಲು. ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.